ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. 12ನೇ ಶತಮಾನದಲ್ಲಿ ಬಸವಣ್ಣನವರು ಬಹಳಷ್ಟು ವಚನಗಳನ್ನು ನಮಗೆ ನೀಡಿದರು. ಒಂದೊಂದು ವಚನವು ಅದ್ಭುತ, ಅಮೋಘ ಅಂತಲೇ ಹೇಳಬಹುದು. ಕಾರಣ ಅವುಗಳ ಒಳ ಅರ್ಥವನ್ನು ನೋಡಿದಾಗ ಅವು ನೇರವಾಗಿ ನಮ್ಮ ನರಶಾಸ್ತ್ರಕ್ಕೆ ಸಂಬಂಧಿಸಿದಂತಹದ್ದು, ನಮ್ಮ ಫಿಸಿಯಾಲಜಿಗೆ ಸಂಬಂಧಿಸಿದಂತಹದ್ದು, ಮನುಷ್ಯನಿಗೆ ಆರೋಗ್ಯವನ್ನು ನೀಡುವ ದೃಷ್ಟಿಯಲ್ಲಿ ಏನೇನು ಒಳ್ಳೆಯದು ಬೇಕೋ ಆ ಎಲ್ಲ ಒಳ್ಳೆಯ ಅಂಶಗಳನ್ನು ಈ ವಚನಗಳು ಒಳಗೊಂಡಿದೆ ಅಂತಲೇ ಹೇಳಬಹುದು. ತತ್ವಶಾಸ್ತ್ರ ಅಥವಾ ಆಧ್ಯಾತ್ಮಿಕವಾಗಿ ಅದನ್ನು ನೋಡೋದಾದರೆ ಅದು ಬೇರೆ ಒಂದು ಅರ್ಥವನ್ನು ನೀಡುತ್ತೆ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ವಚನಗಳನ್ನು ನಾವು ನೋಡ್ತಾ ಬಂದರೆ, ಒಡೆದು ನೋಡಿದಾಗ ಅದರ ಒಳ ಅರ್ಥವೇ ಬೇರೆ ಇರುತ್ತೆ. ಅದು ನಮ್ಮ ಹಾರ್ಮೋನುಗಳಿಗೆ ಸಂಬಂಧಿಸಿದಂತಾಗಿರುತ್ತೆ, ನಮ್ಮ ನರಕೋಶಗಳಿಗೆ ಸಂಬಂಧಿಸಿದಂತಾಗಿರುತ್ತೆ. ಒಟ್ಟಿನಲ್ಲಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಈ ಒಂದು ವಚನಗಳು ನಮಗೆ ಎಲ್ಲೋ ಒಂದು ಕಡೆ ಬಹಳ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಅದರಲ್ಲಿ ಒಂದು ವಚನವನ್ನು ನಾವು ನೋಡೋಣ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ಒಂದು ಅದ್ಭುತವಾದ ವಚನ. ಕಾಯಕವನ್ನು ಅದೊಂದು ಬಹಳ ಸೂಕ್ತವಾದ ವಾಕ್ಯ ಅಂತ ಅನ್ಬೋದು. ಕಾಯಕವೇ ಕೈಲಾಸ. ನಿನ್ನ ಕೆಲಸದಲ್ಲಿ ನೀನು ಕೈಲಾಸವನ್ನು ಕಾಣು, ನಿನ್ನ ಕೆಲಸದಲ್ಲಿ ನೀನು ದೇವರನ್ನು ಕಾಣು. ನಿನ್ನ ಕೆಲಸವನ್ನು ಮಾಡಿ ಕೈಲಾಸದಲ್ಲಿ ನೀನು ಯಾವ ಆನಂದವನ್ನು ಪಡಿತೀಯ, ಕೈಲಾಸ ಪ್ರಾಪ್ತಿಯಾದಾಗ ನಿನಗೆ ಎಷ್ಟು ಸಂತೋಷ, ಅಷ್ಟು ಸಂತೋಷ ನಿನಗೆ ನಿನ್ನ ಕೆಲಸದಲ್ಲಿ ನೋಡು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಕಾಯಕ ಮಾಡಿದಾಗ ಶಿವನನ್ನು ಪೂಜಿಸಿದಷ್ಟು ಪುಣ್ಯ ನಮಗೆ ದೊರಕುತ್ತೆ ಅಂತಂತಾರೆ. ಕಾಯಕ ಮಾಡಿದಾಗ ಕೈಲಾಸ ಪ್ರಾಪ್ತಿಯ ಒಂದು ಸಂತೃಪ್ತಿ ನಮಗೆ ದೊರಕುತ್ತೆ ಅಂತ ಹೇಳ್ತಾರೆ. ಇದೇ ರೀತಿ ನಾವು ಬಹಳಷ್ಟು ಕಚೇರಿಗಳು, ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಲೂ ಸಹ ನಾವು ಬರೆದಿರುವುದನ್ನು, ವಾಕ್ಯಗಳನ್ನು ನೋಡಿದ್ದೀವಿ. ಅದು ಸಹ ಈ ಕಾಯಕವೇ ಕೈಲಾಸ ಅಂತ ಏನು ಹೇಳುತ್ತೆ ಅದೇ ಒಂದು ಅರ್ಥವನ್ನು ಸಹ ಅದು ನೀಡುವಂತಹದ್ದು. ಹಾಗಾದರೆ ವೈಜ್ಞಾನಿಕವಾಗಿ ಈ ಕಾಯಕವೇ ಕೈಲಾಸ ಅಂದರೆ ಏನು ಅಂತ ನಾವು ನೋಡೋದಾದರೆ, ಇದು ನೇರವಾಗಿ ನಮ್ಮ ಮೆದುಳಿನಲ್ಲಿರುವ ಹಾರ್ಮೋನುಗಳಿಗೆ ಸಂಬಂಧಿಸಿದಂತಹ ಒಂದು ಉಕ್ತಿ ಅಂತ ಹೇಳಬಹುದು. ಅಂದರೆ ಮನುಷ್ಯ ಯಾವುದೇ ಒಂದು ಕೆಲಸವನ್ನು ನಿಷ್ಠೆಯಿಂದ ಮಾಡಿದಾಗ, ಅದರಿಂದ ಫಲಾಪೇಕ್ಷೆಯನ್ನು ಪಡೆಯದೆ ನಿಸ್ವಾರ್ಥದಿಂದ ಮಾಡಿದಾಗ ಆತನಿಗೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಎನ್ನುವುದು. ಕೈಲಾಸ ಅಂದರೆ ಇಲ್ಲಿ ನಮ್ಮ ಮೆಂಟಲ್ ಸ್ಟೇಟಸ್ ಅನ್ಬೋದು. ಕೈಲಾಸ ಅಂದರೆ ಒಂದು ಜಾಗ ಅಂತ ಅಲ್ಲ, ಅರ್ಥ ಸ್ಥಳ ಅಂತ ಅಲ್ಲ, ನಮ್ಮ ಮೆಂಟಲ್ ಸ್ಟೇಟಸ್. ಕೈಲಾಸದಲ್ಲಿ ಇದ್ದಾಗ ನಿನಗೆ ಯಾವ ರೀತಿಯ ಆನಂದ ದೊರಕುತ್ತೆ ಅದೇ ರೀತಿಯ ಮನಸ್ಥಿತಿಯನ್ನು ನೀನು ಕೆಲಸದಲ್ಲೇ ಪಡೆಯಬಹುದು. ಕೆಲಸ ಮಾಡಿದಾಗ ದೊರಕುವ ಒಂದು ಆನಂದದಿಂದ ನೀನು ಕೈಲಾಸಕ್ಕೆ ಹೋದಾಗ ಸಿಗುವ ಆನಂದ ಏನಿದೆ ಅದಕ್ಕಿಂತ ಒಂದು ಪಟ್ಟು ಮೇಲು ಇದು ಮಿಗಿಲು ಅಂತ ಆ ಒಂದು ವಚನದಲ್ಲಿ ಅವರು ತಿಳಿಸಿದ್ದಾರೆ. ಕಾಯಕವನ್ನು ನಿಸ್ವಾರ್ಥವಾಗಿ ಮಾಡಿದಾಗ, ಏನೂ ಅದರಿಂದ ಅಪೇಕ್ಷೆ ಪಡದೆ ಮಾಡಿದಾಗ ಏನೇನಾಗುತ್ತೆ ಅಂದರೆ, ನಮ್ಮ ಮೆದುಳಿನಲ್ಲಿ ಡೋಪಾಮೈನ್ ರಿಲೀಸ್ ಆಗುತ್ತೆ, ಸೆರೆಟೋನಿನ್ ರಿಲೀಸ್ ಆಗುತ್ತೆ, ಆಕ್ಸಿಟಾಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಮೆಲಟೋನಿನ್ ಸಹ ಅದು ನಂತರ ಆ ಸಮಾಧಾನದಿಂದ ನಿದ್ರೆ ಚೆನ್ನಾಗಿ ಬರುತ್ತೆ, ಮೆಲಟೋನಿನ್ ಸಹ ರಿಲೀಸ್ ಆಗುತ್ತೆ. ಜೊತೆಯಲ್ಲಿ ಕಾಯಕವೇ ಕೈಲಾಸ ಎಂದು ತಿಳಿದು ಕೆಲಸ ಮಾಡುವಂತಹ ವ್ಯಕ್ತಿಗಳಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಅವರಲ್ಲಿ ಖಿನ್ನತೆ, ಆತಂಕ, ಭಯ ಈ ಥರ ಮಾನಸಿಕ ಕಾಯಿಲೆಗಳು ಇರೋದಿಲ್ಲ. ಸದಾ ಸಂತೋಷವನ್ನು ಹೊಂದಿರ್ತಾರೆ, ತೃಪ್ತಿಯನ್ನು ಹೊಂದಿರ್ತಾರೆ. ಅವರ ಇಮ್ಯುನಿಟಿ ಅಥವಾ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಇನ್ಫ್ಲಮೇಷನ್ ಅನ್ನುವಂತಹ ಏನು ರೋಗಗ್ರಸ್ತ ಒಂದು ಚಿಹ್ನೆಗಳಿರುತ್ತೆ ಅದು ಯಾವುದೂ ಅವ್ರನ್ನ ಕಾಡೋದಿಲ್ಲ. ಸದಾ ಕಾಲ ಸುಖಿಯಾಗಿ ಆನಂದದಲ್ಲಿ, ಕಡುಬಡವರಾದರೂ ಕಾಯಕದಲ್ಲೇ ಶಿವನನ್ನು ಕಾಣುತ್ತಾ ಕಾಯಕ ಮಾಡುತ್ತವೆ ಕೈಲಾಸದ ಆನಂದವನ್ನು ಪಡೆಯುತ್ತಾ ಅವರು ಸಂತೃಪ್ತರಾಗಿರ್ತಾರೆ. ಜೊತೆಯಲ್ಲಿ ಇದು ಒಂದು ಸೂಚಕವಾಗಿ ಇನ್ನೊಂದು ವಿಚಾರ ತಿಳಿಸುತ್ತೆ. ಆಲಸ್ಯ, ಸೋಮಾರಿತನ ಅಥವಾ ಅಪೇಕ್ಷೆಯಿಂದ ನನಗೆ ಅದರಿಂದ ಲಾಭ ಆಗುತ್ತೆ ಅಂತ ಕೆಲಸ ಮಾಡುವಂತಹದ್ದು, ಅಥವಾ ಬೇರೆಯವರ ಶ್ರಮದಲ್ಲಿ ನಾನು ಸುಖವಾಗಿ ಬದುಕ್ತೀನಿ ಅಂತ ಯಾವ ವ್ಯಕ್ತಿ ಅನ್ಕೊಳ್ತಾನೆ ಅವನಿಗೆ ಕೈಲಾಸದಲ್ಲಿ ದೊರಕುವ ಆನಂದದ ಸ್ಥಿತಿ ಏನಿದೆ ಅದು ಖಂಡಿತ ದೊರಕೋದಿಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ, ಯಾವ ವ್ಯಕ್ತಿ ಬೇರೆಯವರ ದುಡಿಮೆಯಲ್ಲಿ ಬದುಕ್ತಾನೆ ಅಥವಾ ಬೇರೆಯವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ
ಆಲಸ್ಯದಿಂದ ಇರ್ತಾನೆ, ಸೋಂಬೇರಿಯಾಗಿರ್ತಾನೆ. ಬೇರೆಯವರಿಂದ ಇಲ್ಲಿ ನಾವು ಬೇರೆಯವರ ಹಣವನ್ನು ಪಡೆಯುವಂತಹದ್ದು, ಮಾಡುವ ಕೆಲಸಕ್ಕೆ ಹಣವನ್ನು ಪಡೆಯುವಂತಹದ್ದು, ಹಣಕ್ಕಾಗಿ ಅವರ ಹತ್ರ ಡಿಮಾಂಡ್ ಮಾಡಿ ಹಣವನ್ನು ಪಡೆದ ನಂತರ ಕೆಲಸವನ್ನು ಮಾಡುವಂತಹದ್ದು, ಇದೇನಿದೆ ಲಂಚಕೋರತನ ಏನಿದೆ, ಅದರಿಂದ ಎಂದಿಗೂ ನಿನಗೆ ನೆಮ್ಮದಿ ಸಿಕ್ಕೋದಿಲ್ಲ, ಸಂತೋಷ ಸಿಕ್ಕೋದಿಲ್ಲ, ಅಂದರೆ ಕೈಲಾಸ ಪ್ರಾಪ್ತಿಯಾಗೋಲ್ಲ ಅನ್ನೋ ಅರ್ಥವೇ ಇದು ಸೂಚಕ ಅಂತ ಹೇಳಬಹುದು. ಇಲ್ಲಿ ಡೋಪಮೈನ್ ಯಾವ ಥರ ಬಿಡುಗಡೆಯಾಗುತ್ತೆ ಅಂತ ನಾವು ನೋಡೋದಾದರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮನಸ್ಸಿನಿಂದ ಕೆಲಸವನ್ನು ಮಾಡಿದಾಗ ಅದು ಏನು ಮಾಡುತ್ತೆ, ನಮ್ಮ ಡೋಪಮೈನ್ನ ರಿಲೀಸ್ ಮಾಡುವ VTA ವೆಂಟ್ರಲ್ ಟೆಗ್ಮೆಂಟಲ್ ರೀಜನ್ ಏನಿದೆ ಅಲ್ಲಿ ಒಂದು ಪ್ರಕ್ರಿಯೆ ಉಂಟಾಗುತ್ತೆ. ಅದರಿಂದಾಗಿ ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಇದರ ಮುಖಾಂತರ ಡೋಪಮೈನ್ ಬಿಡುಗಡೆಯಾಗುತ್ತೆ. ಡೋಪಮೈನ್ D1 ಮತ್ತು D2 ಎನ್ನುವ ಡೋಪಮೈನ್ ರೆಸೆಪ್ಟಾರ್ಗಳ ಮಧ್ಯೆ ಹೋಗಿ ಅದು ಬೈಂಡ್ ಆಗುತ್ತೆ. ಆ ಒಂದು ಸಿಗ್ನಲ್ ನರಕೋಶದ ಒಳಗಡೆ ಹೋಗುತ್ತೆ. ಆಗ ಅದು ಹೆಚ್ಚು ಡೋಪಮೈನ್ನ ಬಿಡುಗಡೆ ಮಾಡುತ್ತೆ. ಹೆಚ್ಚು ಡೋಪಮೈನ್ ಬಿಡುಗಡೆಯಾದಾಗ ರಿವಾರ್ಡಿಂಗ್ ಹಾರ್ಮೋನ್, ನಾನು ಮಾಡುತ್ತಿರುವ ಕೆಲಸಕ್ಕೆ ನನಗೆ ಒಳ್ಳೆಯದಾಗ್ತಾ ಇದೆ, ಕೆಲಸದಲ್ಲೇ ಆನಂದವನ್ನು ಪಡೆಯಬೇಕಾದ್ರೆ ಅವನಿಗೆ ಅರಿವಿಲ್ಲದಂತೆ ಡೋಪಮೈನ್ ರಿಲೀಸ್ ಆಗ್ತಾ ಇದೆ. ಆದರೆ ಸ್ಪೈಕ್ ಆಗಲ್ಲ, ನಿಧಾನಗತಿಯಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ಇದೊಂದು ಬಹಳ ಉತ್ತಮ ರೀತಿಯ ಡೋಪಮೈನ್ ನಿರ್ವಹಣೆ ಅಂತ ಹೇಳ್ಬೋದು. ಕೆಲವೊಮ್ಮೆ ನಮಗೆ ಡೋಪಮೈನ್ ಸ್ಪೈಕ್ ಆಗುತ್ತೆ, ಸಡನ್ನಾಗಿ ಬಂದ್ಬಿಡೋ ಅಂಥದ್ದು, ಏನೂ ಕಷ್ಟಪಡದೆ ಬಹಳ ಶೀಘ್ರಗತಿಯಲ್ಲಿ ಡೋಪಮೈನ್. ಜಂಕ್ ಆಹಾರ ಸೇವನೆ ಮಾಡಿದಾಗ, ಲೈಂಗಿಕತೆಯಲ್ಲಿ, ಈ ರೀತಿ ಸಡನ್ನಾಗಿ ನಮಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ನಾವು ಅದನ್ನು ನೋಡ್ತಾ ಇದ್ದಾಗ ನಮಗೆ ಬಹಳ ಒಂದು ರೀತಿಯ ಆನಂದ, ಲೈಕ್ಸ್ಗಳು, ಕಮೆಂಟ್ಸ್ಗಳು ಇವೆಲ್ಲ ಒಂದು ಆನಂದವನ್ನು ನೀಡುತ್ತೆ. ಆದರೆ ಅದು ಒಳ್ಳೆಯ ಆನಂದವಲ್ಲ, ಅದು ಕ್ಷಣಿಕ ಅಂತ ಅನ್ಬೋದು. ಅದು ಬಹಳ ಹೊತ್ತು ಇರೋದೇ ಇಲ್ಲ. ಕಾರಣ ಏನಂದರೆ ಸ್ಪೈಕ್ ಆಗುತ್ತೆ ಡೋಪಮೈನು, ತಕ್ಷಣ ಕೆಳಗೆ ಬರುತ್ತೆ. ಆದರೆ ಕಾಯಕ ಮಾಡಿದಾಗ ಬಿಡುಗಡೆಯಾಗುವ ಡೋಪಮೈನ್ ಇದೆಯಲ್ಲ, ಅದು ನಿಧಾನಗತಿಯಲ್ಲಿ ಬರುತ್ತೆ. ಅದು ತುಂಬ ಜಾಸ್ತಿ ಆಗೋದಿಲ್ಲ, ನಿಧಾನಗತಿಯಲ್ಲಿ ಹಾಗೇ ಇರೋದ್ರಿಂದ ಅದೊಂದು ಅಪರಿಮಿತವಾದ ಆನಂದ. ಕೆಲಸ ಮಾಡಬೇಕಾದ್ರೆ, ಕೆಲಸ ಮಾಡಿದ ನಂತರವೂ ಸಹ ಅವರು ಆನಂದದಲ್ಲೇ ತೇಲ್ತಾ ಇರ್ತಾರೆ. ಕಾರಣ ಇದೊಂದು ಆ ಆನಂದದ ಸ್ಥಿತಿ ಇದೆಯಲ್ಲ, ಅದೇ ಕೈಲಾಸದಲ್ಲಿ ಇರುವ ಸ್ಥಿತಿ ಅಂತ ನಾವು ಹೇಳ್ಬೋದು. ಎರಡನೆಯದು ಆಕ್ಸಿಟಾಸಿನ್. ಇಲ್ಲಿ ಬಸವಣ್ಣನವರು ಪ್ರೀತಿಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಕಾಯಕ ಮಾಡುವಂತ ಹೇಳಿದರು. ಈ ಕೆಲಸದಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಅವರು ಮಾಡುವ, ಆತ ಕುಂಬಾರ ಆಗಿರ್ಬೋದು, ಚಮ್ಮಾರ ಆಗಿರ್ಬೋದು, ಅಂಬಿಗ ಆಗಿರ್ಬೋದು, ಏನೇ ಆಗಿರ್ಬೋದು, ಆತ ಶ್ರಮಜೀವಿ, ಅವನು ಕಾಯಕ ಜೀವಿ. ಆತ ತನ್ನ ದುಡಿಮೆಯ ಮುಖಾಂತರ ಹಣವನ್ನು ಗಳಿಸಿ ಅದರಿಂದ ದಾಸೋಹವನ್ನು ಮಾಡಿ, ದಾಸೋಹದ ನಂತರ ಆತ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದಂತಹ ವ್ಯಕ್ತಿ. ಹಾಗಾಗಿ ಇಲ್ಲಿ ಒಂದು ಪ್ರಾಮಾಣಿಕತೆ ಇದೆ, ನಂಬಿಕೆ ಇದೆ, ಟ್ರಸ್ಟ್ ನಂಬಿಕೆ ಇದೆ, ಪ್ರಾಮಾಣಿಕತೆ ಇದೆ. ಇದು ಅತೀವವಾದ ಆನಂದವನ್ನು ನೀಡುವಂಥದ್ದು. ಹಾಗಾಗಿ ಏನು ಮಾಡುತ್ತೆ, ಈ ಪ್ರಕ್ರಿಯೆಗಳೆಲ್ಲ ಇದೆಯಲ್ಲ, ನಮ್ಮ ಮೆದುಳಿನಲ್ಲಿ ಆಕ್ಸಿಟಾಸಿನ್ ಎನ್ನುವ ಒಂದು ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್, ಟ್ರಸ್ಟ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಇದು ತಾಯಿ ಮಗುವಿನ ಸಂಬಂಧದಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನು, ಅಥವಾ ಗಂಡ ಹೆಂಡಿರ ಮಧ್ಯ ಒಂದು ಅಮೂಲ್ಯವಾದ ಒಂದು ಬಾಂಧವ್ಯ ಇದ್ದಾಗ ಬಿಡುಗಡೆಯಾಗುವ ಹಾರ್ಮೋನು. ಇಲ್ಲಿ ಇದೇ ಥರದ ಸಂಬಂಧವನ್ನು ಅವರು ಕಾಯಕದ ಜೊತೆ ಕಂಡುಕೊಂಡಿದ್ದಾರೆ. ಕಾಯಕ ನಿರ್ಜೀವ ಆದರೂ ಕಾಯಕವನ್ನು ಪ್ರೀತಿಸ್ತಾರವರು, ಕಾಯಕದಲ್ಲಿ ಮುಳುಗಿರ್ತಾರೆ. ತಾವು ಮಾಡುವ ಕೆಲಸದಲ್ಲಿ ಪ್ಯಾಷನ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಪ್ರೊಫೆಷನ್ ಬಗ್ಗೆ ನಮಗೆ ಪ್ಯಾಷನ್ ಇರಬೇಕು ಅಂತ, ಆ ಥರ ಆ ಕೆಲಸದ ಬಗ್ಗೆ ಅವರಿಗೆ ಅತೀವ ಒಲವು ಇರುತ್ತೆ, ಅತೀವ ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದಾಗಿ ಏನಾಗುತ್ತೆ, ಆ ಕೆಲಸ ಅವರಿಗೆ ಅತಿಯಾದ ಸಂತೋಷವನ್ನು ನೀಡ್ತಾ ಇರುತ್ತೆ. ಹಾಗಾಗಿ ನಂಬಿಕೆ, ಪ್ರಾಮಾಣಿಕತೆ, ಟ್ರಸ್ಟ್ ಇದೆಯಲ್ಲ, ಅದೆಲ್ಲ ಒಂದು ಬಾಂಡನ್ನು ಮಾಡುತ್ತೆ. ಹಾಗಾಗಿ ಆಕ್ಸಿಟಾಸಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಇದರ ಜೊತೆಯಲ್ಲಿ ಈ ಕಾಯಕ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅತೀವವಾದ ಆನಂದ ಉಂಟಾಗ್ತಾ ಇರುತ್ತೆ, ತೃಪ್ತಿ ಸಿಗ್ತಾ ಇರುತ್ತೆ. ನಾನೇನೋ ಭಗವಂತನ ಸೇವೆ ಮಾಡ್ತಿದ್ದೀನಿ ಅಂತ ಅನ್ಕೊಂತಾರೆ. ತಾನು ಮಾಡುವ ಕೆಲಸವೇ ಭಗವಂತನ ಸೇವೆ ಅಂತ ಅಂದಾಗ ಅಲ್ಲಿ ಸೆರಟನಿನ್ ಹಾರ್ಮೋನು ಬಿಡುಗಡೆಯಾಗುವುದನ್ನು ನಾವು ನೋಡ್ಬೋದು. ಇಲ್ಲಿ ಇವರೆಲ್ಲ ಶ್ರಮಜೀವಿಗಳು, ಎಲ್ಲ ಸಮಾಜದ ಬೇರೆ ಬೇರೆ ವರ್ಗದಲ್ಲಿ ಕೆಲಸ ಮಾಡುವಂತಹ ಶ್ರಮಜೀವಿಗಳು. ಕುಂಬಾರ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಅಂಬಿಗ ಆಗಿರ್ಬೋದು, ಈ ಥರ ಶ್ರಮಜೀವಿಗಳೇನು ಮಾಡ್ತಾರೆ, ಅವರ ದೈಹಿಕ ಶ್ರಮ ತುಂಬ ಹೆಚ್ಚಿರುತ್ತೆ. ಹಾಗಾಗಿ ದೈಹಿಕ ಶ್ರಮ ಅವರು ಆನಂದದಿಂದ ಅನುಭವಿಸ್ತಾ ಇರ್ತಾರೆ.
ಅಂಥ ಸಂದರ್ಭದಲ್ಲಿ ಅವರಿಗೆ ಒಫಾಯ್ಡ್ ಎನ್ನುವ ಕೆಲವೊಂದು ಹಾರ್ಮೋನುಗಳು, ಒಫಾಯ್ಡ್ ಸಿಸ್ಟಮ್ ಅಂತ ಇದೆ, ಆ ಒಫಾಯ್ಡ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಒಫಾಯ್ಡ್ ಹಾರ್ಮೋನುಗಳು ಆ್ಯಕ್ಟಿವೇಟ್ ಆಗುತ್ತೆ. ಪ್ರಮುಖವಾಗಿ ಬೀಟಾ ಎಂಡಾರ್ಫಿನ್, ಇದು ಒಂಥರ ಪೇಯ್ನ್ ಕಿಲ್ಲರ್. ಅವರಿಗೆ ಕೆಲಸ ಮಾಡ್ತಾಯಿದ್ರು, ದೈಹಿಕವಾಗಿ ಅವರಿಗೆ ಸುಸ್ತಾಗ್ತಾ ಇದೆ, ದೈಹಿಕವಾಗಿ ಬಳಲ್ತಿದ್ದಾರೆ, ಆದರೆ ಆ ಬಳಲಿಕೆಯಲ್ಲೇ ಸಂತೋಷ ಸಿಗ್ತಾ ಇದೆ. ಕಾರಣ ಬೀಟಾ ಎಂಡಾರ್ಫಿನ್ ಬಿಡುಗಡೆಯಾಗ್ತಿರೋದ್ರಿಂದ ಆ ಬಳಲಿಕೆ ಏನೂ ಅವರಿಗೆ ಗೊತ್ತಾಗ್ತಾನೇ ಇಲ್ಲ. ಕೆಲಸ ಮಾಡ್ತಾ ಇದ್ದಾರೆ, ಗಳಿಸ್ತಾ ಇದ್ದಾರೆ, ಅದರಿಂದ ಒಂದು ವಸ್ತುಗಳನ್ನು ಪಡಿತಿದ್ದಾರೆ, ಆಹಾರ ಪಡಿತಿದ್ದಾರೆ, ದಾಸೋಹ ಮಾಡ್ತಾರೆ, ತಂತರ ತಾವು ಸ್ವೀಕಾರ ಮಾಡ್ತಾರೆ, ಅದ್ಭುತವಾದ ಆನಂದದಲ್ಲಿ ತೇಲ್ತಾ ಇರ್ತಾರೆ. ಕಾರಣ ಈ ಒಂದು ಬೀಟಾ ಎಂಡಾರ್ಫಿನ್ ಅನ್ನೋದು ಒಂದು ಪೇಯ್ನ್ ಕಿಲ್ಲರ್. ದೇಹಕ್ಕಾಗುವ ಯಾವುದೇ ನೋವೇ ಗೊತ್ತಾಗದಿದ್ದ ಹಾಗೆ ಅದು ಕಾಪಾಡ್ಕೊಳ್ತಾ ಬರುತ್ತೆ. ಹಾಗಾಗಿ ನಂತರ ಇದರಿಂದ ಮನಸ್ಸು ಬಹಳ ತಿಳಿಯಾಗಿರುತ್ತೆ, ಉತ್ತಮವಾದ ನಿದ್ರೆ ಮಾಡ್ತಾರೆ, ಮೆಲಟೋನಿನ್ ರಿಲೀಸ್ ಆಗುತ್ತೆ. ಇದರ ಜೊತೆಯಲ್ಲಿ ಅಸಿಟಲ್ ಕೊಲಿನ್ ಹೆಚ್ಚು ಬಿಡುಗಡೆಯಾಗುತ್ತೆ. ಅಂದರೆ ಒಳ್ಳೆಯ ಹಾರ್ಮೋನುಗಳು ಏನೇನು ಬೇಕು ಮನುಷ್ಯನು ಸದಾ ಸಂತೋಷವಾಗಿರಲು, ಅಂಥ ಎಲ್ಲ ಹಾರ್ಮೋನುಗಳು ಕೆಲಸ ಮಾಡಿದಾಗ, ಕೆಲಸವನ್ನು ಪ್ರೀತಿಯಿಂದ ಮಾಡಿದಾಗ, ಕೆಲಸವನ್ನು ಪ್ರೀತಿಸಿ ಮಾಡಿದಾಗ ಸಿಕ್ಕೋದ್ರಿಂದ ಅವರಿಗೆ ಕೈಲಾಸದಲ್ಲಿ ಇದ್ದಂತಹ ವ್ಯಕ್ತಿಗೆ ಯಾವ ರೀತಿ ಅತೀವ ಆನಂದ ಉಂಟಾಗುತ್ತೆ, ಅದೇ ರೀತಿ ಅದಕ್ಕಿಂತ ಒಂದು ಕೈ ಮೇಲು ಅನ್ಬೋದು ಅಂತಹ ಆನಂದವನ್ನು ಈ ವ್ಯಕ್ತಿಗಳು ಪಡಿತಾರೆ. ಅದರಿಂದ ಬಸವಣ್ಣನವರು ಹೇಳ್ತಾರೆ, ನೀನು ಕೈಲಾಸ ಅನ್ನೋದು ಒಂದು ಸ್ಥಳ ಅಲ್ಲ, ಅದೊಂದು ಮನಸ್ಥಿತಿ. ನೀನು ಸಂತೋಷ ಪಡಿಬೇಕು ಅಂದರೆ ನೀನು ಕೈಲಾಸಕ್ಕೆ ಹೋಗಬೇಕಲ್ಲ, ಕಾಯಕದಲ್ಲೇ ಕೈಲಾಸವನ್ನು ಕಂಡುಕೋ, ಕಾಯಕನೇ ಶಿವನ ಸೇವೆ ಅಂತ ಅಂದುಕೋ, ಇಲ್ಲೇ ಕೈಲಾಸವನ್ನು ಕಂಡುಕೋ. ಹಾಗಾಗಿ ಇದೊಂದು ಫ್ಲೋ ಸ್ಟೇಟ್ ಅಂತ ನಾವು ಹೇಳ್ಬೋದು. ಇಲ್ಲಿ ಮನುಷ್ಯನ ಸಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಬೀಟಾ ಫೈರಿಂಗ್ ಆಗ್ತಾ ಇರೋದಿಲ್ಲ ಮೆದುಳಿನಲ್ಲಿ. ಅವನು ಥೀಟಾ ಸ್ಟೇಟ್ಗೂ ಹೋಗ್ತಾ ಇರ್ತಾನೆ, ಆಲ್ಫಾ ಸ್ಟೇಟ್ಗೂ ಹೋಗ್ತಿರ್ತಾನೆ, ಸದಾ ಸಂತೋಷವಾಗಿರ್ತಾನೆ. ಈ ಒಂದು ಸ್ಥಿತಿಯಲ್ಲಿ ಆತ ಹಾಡು ಹೇಳ್ಬೋದು, ಹಾಡುತ್ತಾ ಕೆಲಸವನ್ನು ಮಾಡ್ಬೋದು, ನರ್ತನ ಮಾಡುತ್ತಾ ಕೆಲಸವನ್ನು ಮಾಡ್ಬೋದು. ಈ ರೀತಿ ಅವನು ಆ ಕೆಲಸವನ್ನೇ ತುಂಬ ಅದನ್ನು ಪ್ರೀತಿಸ್ತಾ ಇರ್ತಾನೆ, ಅದನ್ನ ಎಂಜಾಯ್ ಮಾಡ್ತಾನೆ. ಹಾಗಾಗಿ ಕಾಯಕವೇ ಕೈಲಾಸ ಅನ್ನೋದು ಬೇರೆ ಎಲ್ಲೋ ಇಲ್ಲ, ನಮ್ಮ ಕಾಯಕದಲ್ಲೇ ಇದೆ. ಕಾಯಕ ಮಾಡುವ ಸಂದರ್ಭದಲ್ಲಿ ನಮ್ಮ ಮೆದುಳಿನ ಬೇರೆ ಹಾರ್ಮೋನುಗಳನ್ನು, ಒಫಾಯ್ಡ್ ಸಿಸ್ಟಮನ್ನು, ಎಂಡೋಕೆನಾಬಿನ್ಗಳನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಪೇಯ್ನ್ ಅನ್ನೋದೇ ಗೊತ್ತಾಗೋದೇ ಇಲ್ಲ, ಸಂತೋಷದ ಉತ್ತುಂಗದಲ್ಲಿ ಇರ್ತಾರೆ. ಹಾಗಾಗಿ ಕಾಯಕವೇ ಕೈಲಾಸ ಎನ್ನುವುದು ಒಂದೇ ಒಂದು ವಾಕ್ಯ ಅಲ್ಲ, ಅದೊಂದು ಜೀವನ ಯಾವ ರೀತಿ ನಡೆಸಬೇಕು, ನಮ್ಮ ಕೆಲಸವನ್ನು ಯಾವ ರೀತಿ ನಾವು ಪ್ರೀತಿಸಬೇಕು ಎನ್ನೋದನ್ನು ತೋರಿಸಲು ಇರುವ ಒಂದು ದಾರಿದೀಪ ಅನ್ಬೋದು. ಹಾಗಾಗಿ ಒಂದೊಂದು ವಚನಗಳು, ಒಂದೊಂದು ವಾಕ್ಯಗಳು ಮನುಷ್ಯ ನಮ್ಮ ಈ ಸಮಾಜಕ್ಕೆ ಒಂದು ದಾರಿದೀಪವಾಗಿದೆ. ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ನಡೆದರೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಕೈಲಾಸವೇ ಪ್ರಾಪ್ತಿಯಾದಷ್ಟು ಆನಂದ ಖಂಡಿತವಾಗೂ ಎಲ್ಲರಿಗೂ ದೊರಕುವುದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ನಮಸ್ಕಾರ.